ನಮಸ್ಕಾರ ಎಲ್ಲರಿಗೆ. ಇವತ್ತಿನ ದಿವಸ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದನ್ನು ತೋರಿಸ್ಕೊಡ್ತೀನಿ. ಹೊಸ ಫಲ ಮಾವಿನಕಾಯಿ ಬರಾಕತ್ತಾವ ನೋಡ್ರಿ, ಮಾರ್ಕೆಟ್ನಾಗ ತಂದು ನಾನಾ ಥರ ಇದರ ರೆಸಿಪಿಗಳನ್ನು ಮಾಡ್ಕೋಬೋದು. ನಾನೀಗ ಉಪ್ಪಿನಕಾಯಿ ತೋರಿಸ್ತೀನಿ. ಊಟದ ತಟ್ಟ್ಯಾಗ ಉಪ್ಪಿನಕಾಯಿ ಇಲ್ಲಾಂದ್ರೆ ನಡೆಯಂಗಿಲ್ಲ ನೋಡ್ರಿ, ಊಟನ ಪರಿಪೂರ್ಣ ಆಗಂಗಿಲ್ಲ. ಸ್ವಚ್ಛ ತೊಳೆದು ಒರೆಸಿ ಈ ಥರ ಹೆಚ್ಚಿನ ನೋಡ್ರಿ ಹೋಳುಗಳು. ನಿಮ್ಗೆ ಯಾವ ಆಕಾರ ಬೇಕು ಆ ಆಕಾರದಾಗ ಹೆಚ್ಚಬೋದು. ಉದ್ದ ಹೆಚ್ಚಿರಿ, ಈ ಥರ ಚೌಕ್ ಹೆಚ್ಚಿರಿ, ಹೆಂಗೆ ಹೆಚ್ಚಿದ್ರು ನಡೀತೈತಿ. ಈಗ ಈ ಮಾವಿನಕಾಯಿ ಹೋಳಿಗೆ ಏನೇನು ಹಾಕೋದು ನೋಡೋಣ ಬರ್ರಿ. ಮಾವಿನಕಾಯಿ ಚಿತ್ರಾನ್ನ, ಮಾವಿನಕಾಯಿ ಪಳುವು, ಮಾವಿನಕಾಯಿ ಸಾರು, ಆಮೇಲೆ ಹಸಿ ಪಳುವು, ಕುದಿಸಿದ ಪಳುವು, 108 ಥರ ಮಾಡ್ತಾರೆ. ಖುಷಿ ಮಾವಿನಕಾಯಿ ಬರಾಕತ್ತು ಅಂದ್ರೆ ಮಾವಿನಕಾಯಿ ಚಟ್ನಿ ಅಂತೂ ಸೂಪರಾಗಿರ್ತೈತಿ. ಹಾಕ್ತಾನೆ ಮುಂದೆ ವಿಡಿಯೋದಾಗ. ಇವಾಗ ನೋಡ್ರಿ, ಈ ಹೋಳುಗಳಿಗೆ ಉಪ್ಪು ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಬೇಕು. ಅದಕ್ಕೆ ಖಾರ ಪುಡಿ, ಉಪ್ಪು ಖಾರ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕ್ರಿ. ಕೆಲವರು ಉಪ್ಪಿನಕಾಯಿಗೆ ಉಪ್ಪು ಜಾಸ್ತಿ ಹಾಕ್ತಾರೆ, ಅತಿ ಹೆಚ್ಚಾದರೂ ಒಳ್ಳೆಯದಲ್ಲ. ತಕ್ಕ ಮಟ್ಟಿಗೆ ತಟಗೆ ಹೆಚ್ಚಾರು ನಡಿತೈತಿ. ಖಾರ ಮತ್ತು ಅರಿಶಿಣ ಪುಡಿ, ಉಪ್ಪು ಖಾರ ಅರಿಶಿಣ ಪುಡಿ ಹಾಕಿದ್ದಾಯಿತು. ಇಂಪಾರ್ಟೆಂಟ್ ಒಂದು ಪದಾರ್ಥ ಸಾಸಿವೆ ಪುಡಿ. ಸಾಸಿವೆ ಪುಡಿ ಹಾಕಲೇಬೇಕು. 1-2 ಸ್ಪೂನ್, ದೊಡ್ಡ ಸ್ಪೂನ್ಲೇ 2 ಸ್ಪೂನು. ಅರ್ಧ kg ಮಾವಿನಕಾಯಿ ಅದಾವೆ ಇವು, 3 ಮಾವಿನಕಾಯಿ. ಇದಕ್ಕೆ 2 ಸ್ಪೂನ್ ಸಾಸಿವೆ ಪುಡಿ, 2 ಸ್ಪೂನ್ ಖಾರ ಪುಡಿ, 1/4 ಸ್ಪೂನ್ ಅರಿಶಿಣ ಪುಡಿ ಮತ್ತು ಉಪ್ಪು ಅದಕ್ಕೆ ಎಷ್ಟು ಬೇಕಷ್ಟು. 4 ಕಡ್ಡಿ ಜವಾರಿ ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಈ ಥರ ಸ್ವಲ್ಪ ಫ್ರೆಶ್ ಮಾಡಿ ಹಾಕೇನಿ. ಹಾಕ್ರಿ, ಒಳ್ಳೆಯ ಘಮ, ಆರೋಗ್ಯಕ್ಕೂ ಒಳ್ಳೆಯದು. ನಂತರ ಸ್ವಲ್ಪ ಬೆಲ್ಲ ಹಾಕೋಣ. ಹುಳಿ ಇರ್ತೈತಲ್ಲ ಮಾವಿನಕಾಯಿ, ಸ್ವಲ್ಪ ಬೆಲ್ಲ ಹಾಕೋಣ. ಅದು ಕೂಡ 1-2 ಸ್ಪೂನಷ್ಟು. ಆನಂತರ ಎಣ್ಣೆ ಹಾಕೋಣ. ಎಣ್ಣೆ ಯಾಕೆ ಹಾಕೋದು ಅಂದ್ರೆ ಮಾವಿನಕಾಯಿ ಹೋಳು ಮೆತ್ತಗಾಗಂಗಿಲ್ಲ, ಕ್ರಿಸ್ಪಿಯಾಗಿರ್ತಾವೆ. ಕಡಿದ್ರೆ ಕಟ್ ಅಂತ ಕಡಿತಾವೆ. ಆ ಥರ ಇರೋದ್ರಿಂದ ಎಣ್ಣೆ ಹಾಕಬೇಕು. ಮತ್ತು ತಾಳಿಕೆನೂ ಬರ್ತದೆ ಉಪ್ಪಿನಕಾಯಿ. ಇದಿಷ್ಟನ್ನು ಕಲಸಿ ಒಂದು ಏರ್ಟೈಟ್ ಡಬ್ಬದಾಗ ಹಾಕಿಟ್ಬಿಟ್ರೆ ಮುಗೀತು ನೋಡ್ರಿ. 3 ದಿನ ಬಿಡಬೇಕು. 3 ದಿನ ಹೊಳ್ಳಿ ನೋಡ್ಲಾರ್ದಂಗೆ ಬಿಡೋದಲ್ಲ. ಈ ತುಂಬ ತೋರಿಸಿದ್ನಲ್ಲ, ಈ ತುಂಬ ಚೆಲ್ಲಬೇಡ್ರಿ, ಇದ್ರಾಗ ಹಾಕ್ರಿ. ಉಪ್ಪಿನಕಾಯಿ ಬಾಳಿಕೆ ಬರ್ತೈತಿ, ಉಪ್ಪಿನಕಾಯಿ ಕೆಡಲ್ಲ ತುಂಬ ಹಾಕಿರ. ಪ್ರತಿದಿನ ಒಂದು ಸಲ ಡ್ರೈ ಸ್ಪೂನ್ಲೆ ಅದನ್ನ ತಿರುಗಿಸಿ ಮತ್ತೆ ಕ್ಯಾಪ್ ಹಾಕಿಡ್ರಿ. 3 ದಿನ ಆಗಿಂದ ಹೆಂಗೈತಿ ಅಂತ ತೋರಿಸ್ತೇನೆ ನಿಮ್ಗೆ. ಊಟಕ್ಕೆ ಬರ್ತೈತೆ ನೋಡ್ರಿ ಉಪ್ಪಿನಕಾಯಿ, ಮಸ್ತ ಟೇಸ್ಟಿಯಾಗಿರ್ತೈತಿ. ಇದನ್ನು ಈ ಥರ ಗಲ್ಲಿಸಿ ಕೆಳಗೆ ಮೇಲೆ ಮಾಡಿ ಡಬ್ಬದ ಕ್ಯಾಪ್ ಮುಚ್ಚಿ ಇಟ್ಬಿಡೋಣ. 3 ದಿನದ ನಂತರ ನಾನು ನಿಮಗೆ ಹೆಂಗಾಗೈತಿ ಅಂತ ತೋರಿಸ್ತೇನೆ ನೋಡ್ರಿ. ಈಗ ತೆಗೆದು ಪ್ರತಿದಿನ ಸೇಕ್ ಮಾಡಬೇಕು, ಹಂಗೆ ಇಡಬಾರ್ದು ನೋಡ್ಲಾರ್ದಂಗೆ. ಡ್ರೈ ಸ್ಪೂನ್ ತೊಗೊಂಡು ತಿರುಗಿಸ್ಬೇಕು. ಇವಾಗ ನೋಡ್ರಿ, 3 ದಿನದ ನಂತರ ಎಷ್ಟು ಚಂದ ಉಪ್ಪು ಖಾರ ಎಲ್ಲ ಹೊಂದಿಕೊಂಡು ರಸ ಆಗೈತಿ. ಬಾಯಾಗ ನೀರೇ ಬರ್ತಾವೆ ನೋಡಿದ ತಕ್ಷಣ. ಉಪ್ಪಿನಕಾಯಿ ಅಂದರೆ ಯಾರಿಗೆ ಇಷ್ಟ ಇಲ್ಲ? ಸಣ್ಣ ಮಕ್ಕಳಿಂದ ದೊಡ್ಡವ್ರವ್ರಿಗೂ ಇಷ್ಟ. ಉಪ್ಪಿನಕಾಯಿ ಇಲ್ಲದು ಊಟನೇ ಇಲ್ಲ ನೋಡ್ರಿ. ಎಷ್ಟು ಚೆನ್ನಾಗಿ ಬಂದೈತೆ ನೋಡ್ರಿ. ಮಸ್ತ್ ಘಮ ಅಂತತಿ, ಟೇಸ್ಟ್ ಆಗೈತಿ. ಬರೀ ಬಾಯ್ಲೆ ತಿನ್ನಂಗೆ ಆಗೈತಿ. ರಾಸು ನೋಡ್ರಿ, ಎಷ್ಟು ಚಂದ ರಾಸು ಆಗೈತಲ್ಲ. ಈ ಥರ ಉಪ್ಪಿನಕಾಯಿ ನೀವು ಹಾಕ್ರಿ. ಮಾವಿನಕಾಯಿ ಬರಕತ್ತಾವ. ಈಗ ಒಂದು ಪ್ಲೇಟ್ನಾಗ ಹಾಕಿ ತೋರಿಸ್ತಾನೆ ನೋಡ್ರಿ, ಬಟ್ಲದಾಗ ಹಾಕಿ. ನೋಡಿದ ತಕ್ಷಣ ಒಂದು ಹೋಳಿ ಎತ್ತಿ ಬ್ಯಾಗ್ ಹಾಕ್ಕೊಂಬಿಡೋಣ ಅನಿಸ್ತತೆ. ಅಷ್ಟೊಂದು ಉಪ್ಪಿನಕಾಯಿ ತಿನ್ನೋಕೆ ಚಡ್ಪಡಿಸ್ತತಿ ನಾಲಿಗೆ. ಸೂಪರ್ ಟೇಸ್ಟಿಯಾದಂಥ ಉಪ್ಪಿನಕಾಯಿ ತೋರಿಸ್ತೀನಿ, ನೀವು ಮಾಡ್ಕೊರಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಬಾಯ್.